ಇಲ್ಲ, ನನಗಂತೂ ಫುಲ್ಲು ಟಾಕ್ಸಿಕ್ಕೇ ತಗೊಂಡಂಗಾಯ್ತು. ನಿಜವಾಗ್ಲೂ ನಾನೇ ಫುಲ್ಲು ಟಾಕ್ಸಿನ್ ನಾನೇ ತಗೊಂಡ್ಬಿಟ್ನೇನೋ ಅನ್ಸ್ಬಿಡ್ತು. ಅಷ್ಟೇನು ನೆಗೆಟಿವ್ ಕಮೆಂಟ್ಸ್ ತುಂಬ ನೋಡಿದೆ ನಾನು. ಅಷ್ಟೇನು ನೋಡೋಕ್ಕಿಂತ ಮುಂಚೆ ಹಂಗಿದೆ ಹಿಂಗಿದೆ, ಹೆಂಗಿದ್ರು ನಮ್ಮ ಕನ್ನಡ ಫಿಲಮೇ ಅಲ್ಲ. ಸೊ ನೋಡಿ ಒಂದು ಸಪೋರ್ಟ್ ಕೊಟ್ಟರೆ ಏನೂ ಆಗಲ್ಲ ನಮ್ಗೆ. ನೋಡ್ಬೋದು. ಅಷ್ಟೇನು ನೆಗೆಟಿವ್ ಕಮೆಂಟ್ಸ್ ತುಂಬ ನೋಡಿದೆ ನಾನು. ಅಷ್ಟೇನು ಆ ಥರ ಎಲ್ಲ ನೋಡ್ಬೋದು, ಒನ್ ಟೈಮ್ ನೋಡ್ಬೋದು ಮೂವಿನ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಬೂಮ್ ಆಗ್ತಿದೆ, ಓಕೆ ಹೆಣ್ಮಕ್ಳು ನೋಡಬಾರ್ದು ಸಿನಿಮಾ ಆ ಥರ ಇದೆ, ಟೂ ಮಚ್ ಬೋಲ್ಡ್ ಇದೆ, ಆ ಥರದ್ದು ನಿಮಗೇನು ಅನ್ಸುತ್ತೆ? ಆ ಥರ ಏನಿಲ್ಲ, ಇದೆಲ್ಲ 18+ ಇದೆ. ಸೊ ಮಕ್ಕಳೆಲ್ಲ ಸ್ವಲ್ಪ ಇದರಿಂದ ಔಟ್ ಆಫ್ ಇದ್ರೆ ಓಕೆ ಬೆಟರ್. ಬಟ್ ಅದು ಬಿಟ್ಟರೆ ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯಿತು ನಿಮಗೆ ಮೂವಿಲಿ? ಯಶ್ ಆ್ಯಕ್ಟಿಂಗ್ ಇಷ್ಟ ಆಯಿತು. ಸ್ವ್ಯಾಗ್ ಅದೆಲ್ಲ ಇಷ್ಟ? ಹಾಂ, ತುಂಬ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಹೇಗಿದೆ ನಿಮಗೆ? ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಬೆಟರ್ ಆಗಬೇಕಿತ್ತು. ಬಟ್ ಚೆನ್ನಾಗಿದೆ. ರಿಪೀಟ್ ವಾಚಬಲ್ಲ ಅಥವಾ ಒನ್ ಟೈಮ್ ವಾಚಬಲ್? ಒನ್ ಟೈಮ್. ಬಟ್ ಪೈಸಾ ವಸೂಲ್ ಸಿನಿಮಾನ? ಹಾಂ, ಪೈಸಾ ವಸಿ. ಆ್ಯಕ್ಷನ್ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಹೀರೋಯಿನ್ಸ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒನ್ ಟೈಮ್ ಅಷ್ಟೇ ನೋಡ್ಬೋದು. ದಿ ಬೆಸ್ಟ್ ಅನ್ಸಿದ್ದು ಯಾವ ಕ್ಯಾರೆಕ್ಟರ್? ರಾಯಾ, ಟಿಕೆಟ್, ಕಿಯಾರಾ ನಾಡಿಯಾ ಪಾತ್ರ ಇಷ್ಟ ಆಯ್ತಾ? ನಾಡಿಯಾ ಅದು ಚೆನ್ನಾಗಿದೆ. ಅದು ಬಿಟ್ಟರೆ ಯಶ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈಲಾಗ್ ಇಷ್ಟ ಆಯ್ತಾ? ಪ್ರತಿಯೊಂದು ಡೈಲಾಗು ಚೆನ್ನಾಗಿದೆ. ತುಂಬ ವಾವ್ ಅನ್ಸಿದ ಸೀನ್ ಯಾವುದಾದ್ರು ಇದೆಯಾ ನಿಮಗೆ? ಅಂದರೆ ಪ್ರತಿಯೊಂದು ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಎಲ್ಲ ಚೆನ್ನಾಗಿದೆ. ಆ ಥರ ಏನಿಲ್ಲ, ಸ್ಟಾರ್ಟಿಂಗ್ ಟು ಎಂಡ್ ಎಲ್ಲ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಓಕೆ, ಔಟ್ ಆಫ್ 10 ಎಷ್ಟು ಕೊಡ್ತೀರಿ? 9.5. ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ ಏನಾದರೂ ಹೇಳ್ತೀರಾ? ನೆಗೆಟಿವ್ ಕಮೆಂಟ್ಸ್ ಮಾಡೋರು ಮಾಡ್ತಾರೆ. ಅವರಿಗೆಲ್ಲ ಏನಾದರೂ ಅಂದ್ಕೊಂಡು ಕುತ್ಕೊಳಕ್ಕಾಗಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಕಾಂಪ್ಲಿಮೆಂಟ್ ಕೊಟ್ಕೊತ ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊತ ಕೂತ್ರೆ ಅದಾಗಲೇ ನಾವು ಮೂವಿ ನೋಡಿ ನಮಗೆ ಹೆಂಗೆ ಕಾಂಪ್ಲಿಮೆಂಟ್ಸ್ ಬರುತ್ತೋ ಅದ್ರ ಇಂಪಾರ್ಟೆಂಟ್ ಅಷ್ಟೇ. ಭಾಳ ಜನ ಡ್ರಾಪ್ ಆಗ್ತಾರೆ ಸಿನಿಮಾ ನೋಡೋದಕ್ಕೆ ಅಂತ. ಸರ್, ಈಗ ನೋಡೋದಿದ್ರೆ ಹೆಂಗಿದ್ರು ನೋಡ್ತಾರೆ ಜನ, ಹಂಗಲ್ಲ. ಇದು ನಮ್ಮ ಕನ್ನಡ ಫಿಲಮ್ ಆಗಿರೋದ್ರಿಂದ ಯಾರೇ ಆಗಿರಲಿ ನೋಡಬೇಕು. ನೋಡೋಕ್ಕಿಂತ ಮುಂಚೆ ಹಂಗಿದೆ ಹಿಂಗಿದೆ, ಹೆಂಗಿದ್ರು ನಮ್ಮ ಕನ್ನಡ ಫಿಲಮೇ ಅಲ್ಲ. ಸೊ ನೋಡಿ ಒಂದು ಸಪೋರ್ಟ್ ಕೊಟ್ಟರೆ ಏನೂ ಆಗಲ್ಲ ನಮ್ಮ ಕಡೆಯಿಂದ ಅಷ್ಟೇ. ರಾಕಿಂಗ್ ಸ್ಟಾರ್ ಯಶ್ ಫ್ಯಾನಾ ನೀವು? ಒಂಥರ ಆ ಥರ ಏನು ಮೋಸ ಮಾಡಲ್ಲ, ಸಿನಿಮಾ ನಮ್ಗೆ ವರ್ತ್ ಇರುತ್ತೆ ಅಂತಾನೆ ನಿಮ್ಮ? ಅಫ್ಕೋರ್ಸ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಅವ್ರ ಎಫರ್ಟ್ಸ್ ಎಲ್ಲ ಇರುತ್ತೆ, ವರ್ಷದಿಂದ ಮಾಡಿರ್ತಾರೆ. ನಾವು ಸುಮ್ಮನೆ ಜಸ್ಟ್ ನೋಡಿ ಬಂದು ಒಂದು 3.5 hour ಮೂವೀಸಿಂದ ನೋಡಿಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ರೆ ಅವ್ರಿಗದು ಸರಿ ಅನ್ಸಲ್ಲ. ಏನೇ ಆಗಿರಲಿ ಬಂದು ನೋಡ್ಬೇಕಷ್ಟೆ. ಬೇರೆ ಬೇರೆ ಹೊರ ರಾಜ್ಯಗಳು ಸಹಿತ ಇಲ್ಲದೆ ಇರೋ ಕಮೆಂಟ್ಸ್ಗಳನ್ನೆಲ್ಲ ಮಾಡಿ ಸಿನಿಮಾ ತುಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಥರ ಕಮೆಂಟ್ಸು ಬರ್ತಾ ಇದೆ. ಅದು ಅವ್ರಿಗೆ ಡಿಪೆಂಡ್ ಸರ್. ಈಗ ನಾವು ಕರ್ನಾಟಕ ಜನ ಆಗಿ ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಸಪೋರ್ಟ್ ಮಾಡಲ್ಲ. ಸೊ ನಮ್ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾವು ಒಳ್ಳೆ ರಿವ್ಯೂ ಕೊಟ್ಟರೆ ಅಫ್ಕೋರ್ಸ್ ಎಲ್ಲರೂ ಬಂದು ನೋಡ್ತಾರೆ. ನಾವೇ ಕೆಟ್ಟದ್ದು ಕೊಟ್ಬಿಟ್ರೆ ಜನರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೇಡಮ್, ಒಂದು ಚರ್ಚೆ ನಾನು ಹೇಳ್ತಿರೋದು, ಸುಮ್ಮನೆ ನೆಗೆಟಿವ್ ಟ್ರೋಲ್ ಆಗ್ತಿದೆ, ಫ್ಯಾಮಿಲಿ ನೋಡಬಾರ್ದು, ಹೆಣ್ಮಕ್ಳು ನೋಡಬಾರ್ದು, ಈ ಥರದ್ದೆಲ್ಲ ಆದಾಗ ಟಾಕ್ಸಿಕ್ ಸಿನಿಮಾ ನಿಮಗೆ ಓವರಾಲ್ ಏನು ಅನಿಸ್ತು? ಜೆನ್ಯೂನ್ ರಿವ್ಯೂ ನೋಡ್ಬೋದಾ ಅಥವಾ ತುಂಬ ಮುಜುಗರ ಅನ್ನಿಸ್ತಾ? ಏನು ಅನಿಸ್ತು? ಇಲ್ಲ, ನನಗಂತೂ ಫುಲ್ಲು ಟಾಕ್ಸಿಕ್ಕೇ ತಗೊಂಡಂಗಾಯ್ತು. ನಿಜವಾಗ್ಲೂ ನಾನೇ ಫುಲ್ಲು ಟಾಕ್ಸಿನ್ ನಾನೇ ತಗೊಂಡ್ಬಿಟ್ನೇನೋ ಅನ್ಸ್ಬಿಡ್ತು. ಹೌದಾ? ತುಂಬ ಟೂ ಮಚ್ ಆಕ್ಷನ್ಸ್ ಇದೆಯಾ? ಟೂ ಮಚ್ ಆಕ್ಷನ್ಸ್ ಇದೆ. ಅದೊಂದು ಸ್ವಲ್ಪ ಮಕ್ಳ ಮೇಲೆ ಭಾಳನೇ ಪರಿಣಾಮ ಬೀಳತ್ತೆ. ಅದು ತುಂಬಾನೇ ಮಕ್ಳಿಗೆ ನೋಡಿದ್ರೆ ಅಂತೂ ಭಾಳನೇ ಎಫೆಕ್ಟ್ ತುಂಬಾನೇ ಇದೆ. ಅದರಲ್ಲೂ ತುಂಬಾ ವೈಲೆನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇನ್ನೂ ವೈಲೆನ್ಸ್ ಅಲ್ಲಿ ಇದ್ದವರಿಗೆ ಇನ್ನೂ ಜಾಸ್ತಿ ಅದು ಟ್ರಿಗರ್ ಆದಂಗೆ ಆಗ್ಬಿಡುತ್ತೆ. ಯಶ್ನ ಇಷ್ಟು ದಿನಗಳ ಕಾಲ ನೋಡಿದ್ರಿ, ಇಷ್ಟು ಸಿನಿಮಾಗಳಲ್ಲೂ ನೋಡಿದ್ರಿ, ಈ ಥರ ಸಿನಿಮಾಗಳು ಮಾಡಿದಾಗ ನಿಮಗೆ ಅಕ್ಸೆಪ್ಟ್ ಮಾಡಬೇಕು ಅನಿಸ್ತಾ, ಬೇಡ ಆಯಿತು ಅನಿಸ್ತಾ? ಬೇಡ ಅನಿಸ್ತು. ಸದ್ಯಕ್ಕೂ ಬೇಡಪ್ಪ. ನಾನು ಮಧ್ಯದಲ್ಲೇ ಎದ್ದೋಗ್ಬೇಕಾಯ್ತು. ನಮ್ಮ ಮನೆಯವರು ನನ್ನ ಮಕ್ಕಳು ಬೇಜಾರಾಯ್ತಾರೆ ಅಂತ ಸುಮ್ಮನೆ ಅದೇ. ಸ್ವಲ್ಪ ಭಾಳ ನೋವಿದೆ, ಮಕ್ಕಳು ನೋಡಬಾರ್ದು. ತುಂಬ ತಲೆನೋವು ಬಂದಿದೆ. ನಾನು ಒಳ್ಳೆ ಫ್ಯಾಮಿಲಿ ಸಿನಿಮಾಗಳು ಕೊಡ್ತಾ ಇದ್ರು, ಬಟ್ ಈ ಥರ ಸಿನಿಮಾಗಳು ಬೇಡ ಅನ್ಸುತ್ತೆ. ಎಲ್ಲರೂ ಮುಜುಗರ ಆಯ್ತಾ ಮೇಡಮ್? ಕೆಲವೊಂದು ಸಿನಿಮಾ ಸೀನ್ಸ್ಗಳು ತುಂಬ ರೊಮ್ಯಾಂಟಿಕ್ ಸೀನ್ಸ್ಗಳೆಲ್ಲ ಇದೆ, ಆ ಥರದ್ದು. ರೊಮ್ಯಾಂಟಿಕ್ ಇತ್ತು ಇಲ್ಲ ಅಂತಲ್ಲ, ಆ ಥರ ತೀರಾ ಏನು ಮುಜುಗರ ಇರಲಿಲ್ಲ ಅದರೊಳಗಡೆ. ಬಟ್ ಫ್ಯಾಮಿಲಿ ನೋಡ್ಬೋದು, ಆದರೆ ದೊಡ್ಡವ್ರು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ವೈಲೆನ್ಸ್ ಜಾಸ್ತಿ ಇರೋದ್ರಿಂದ ಕಿಡ್ಸೂ ಅಷ್ಟೇ ವೈಲೆನ್ಸ್ ಜಾಸ್ತಿಯಿಂದ ಆಗಲ್ಲ. ಏನೋ ನಮ್ಮ ಒಂದು ಮಿಡಲ್ ಏಜ್ ಅವರು ನೋಡಿ 18+ ಮೂವಿನೇ ಇದು. ಓಕೆ, ಬಟ್ ದೊಡ್ಡವರಿಗಾದ್ರೂ ಏನಾದರೂ ಓಕೆ ದಿ ಬೆಸ್ಟ್ ಸಿನಿಮಾ ಅನಿಸ್ತಾ? ಏನಂತ ದೊಡ್ಡವ್ರಿಗೆ ದಿ ಬೆಸ್ಟ್ ಅನ್ನೋದಕ್ಕಿಂತ ವೈಲೆನ್ಸ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದನ್ನೆಲ್ಲ. ಅವ್ರಿಗೆಲ್ಲ ಏನು ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸು, ಕಾಮಿಡಿ ಇರಬೇಕು, ಆ ಥರದ್ದು
ಇಷ್ಟಪಡ್ತಾರೆ. ಯಶ್ದು ಏನೋ KGF ಆ ಥರ ಇರುತ್ತೇನೋ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡು ಹೇಳಿದರು ಇಲ್ಲ ಆ ಥರ ಅಲ್ಲ ಅಂತ. ಏನೋ ಯಶ್ ಅಭಿಮಾನಿಯಾಗಿ ಬಂದಿದ್ದಷ್ಟೇ, ಹೌದಾ? ಅಂತೆ ವೈಲೆನ್ಸ್ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ ನಿಮಗೆ? ಅದು ಸ್ವಲ್ಪ ಅದೇ ಥರ ಥ್ಯಾಂಕ್ ಯು. ಆಕ್ಚುಲಿ ಹೆಣ್ಮಕ್ಳೆಲ್ಲ ನೋಡಬಾರ್ದು ಅನ್ನೋ ಥರದ ಏನಿಲ್ಲ, ವಲ್ಗರ್ ಇಲ್ಲ ಸಿನಿಮಾ. ಇಲ್ಲ, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ಬೇಕಾದ್ರೆ ಇನ್ನೂ ಒಂದ್ಸಲಿ ನೋಡ್ತೀನಿ. ಇನ್ನೂ ಒಂದ್ಸರಿ ನೋಡ್ತೀರಾ? ಓಕೆ, ಟಿಕೆಟ್ ರಾಯ ಯಾವ ರೋಲ್ ಇಷ್ಟ ಆಯ್ತು ನಿಮಗೆ? ನನಗೆ ಅಷ್ಟು ರೋಲ್ ಇಷ್ಟ ಆಯ್ತು. ಇದ್ದಿದ್ರಲ್ಲಿ ಮಗನ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಅವ್ರು ಸೆಕೆಂಡ್ ಬರ್ತಾರಲ್ಲ ಅದು, ಬಾಂಡಿಂಗು ಎಮೋಷನ್ಸ್ ಅದೇ ನಂಗೆ ಲವ್ ಇದೆಯಲ್ಲ, ಅಷ್ಟು ಜನ ಇದ್ರು ಒಬ್ರನ್ನ ಇಷ್ಟಪಡ್ತಾರಲ್ಲ, ಟ್ರೂಲಿ ಅದು ಇಷ್ಟ ಆಯ್ತು. ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ನೋಡೋ ಥರ ಇದೆಯಾ? ಏನಿಲ್ಲ, ನೋಡ್ಬೋದು. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಕೊಡ್ತೀರಿ 10ಗೆ ಔಟ್ ಆಫ್ 10ಗೆ? 9 ಕೊಡ್ತೀನಿ ನಾನು. ಸೂಪರ್, ಥ್ಯಾಂಕ್ ಯು. ಇಷ್ಟ ಆಯಿತು. ಹೆಣ್ಮಕ್ಳು ಬಂದು ನೋಡ್ಬೋದು, ಫ್ಯಾಮಿಲಿ ಜೊತೆನೂ ನೋಡ್ಬೋದು, ಫ್ರೆಂಡ್ಸು ನೋಡ್ಬೋದು. ಚೆನ್ನಾಗಿದೆ. ಒಂಥರ ಹಾಲಿವುಡ್ ರೇಂಜ್ ಇದೆ, ತುಂಬಾ ವೈಲೆನ್ಸ್ ಇದೆ, ಆ ಥರದ್ದು ಏನಾದರೂ ಇದೆಯಾ? ಇಲ್ಲ, ಹಾಲಿವುಡ್ ರೇಂಜ್ಗಿದೆ. ಬಟ್ ನೋಡುವಂಥ ಸಿನಿಮಾ ಫ್ಯಾಮಿಲಿ ನೋಡ್ಬೋದು, ಫ್ಯಾಮಿಲಿ ಜೊತೆ ನೋಡ್ಬೋದು. ಕೆಲವೊಬ್ರು ಸುಮ್ಮನೆ ಕಮೆಂಟ್ಸ್ ಮಾಡ್ತಿದ್ದಾರೆ, ಫಸ್ಟ್ ಹಾಫ್ ನೋಡೋ ಥರ ಇಲ್ಲ, ಸೆಕೆಂಡ್ ಹಾಫ್ ನೋಡ್ಬೋದು ಫ್ಯಾಮಿಲಿ ಅನ್ನೋ ಥರದಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ, ನೋಡ್ಬೋದು, 2 ಹಾಫ್ ನೋಡ್ಬೋದು, ಚೆನ್ನಾಗಿದೆ. ರೊಮ್ಯಾಂಟಿಕ್ ಸೀನ್ಸ್ ಏನಾದರೂ ಮುಜುಗರ ಅನಿಸ್ತಾ ನಿಮಗೆ? ಇಲ್ಲ ಇಲ್ಲ, ಏನು ಅನ್ಸಿಲ್ಲ. ಓಕೆ, ಟೀಸರ್ಗೂ ಟ್ರೈಲರ್ಗೂ ತುಂಬ ವ್ಯತ್ಯಾಸ ಇದೆ. ಮೂವಿಲು ಟ್ರೈಲರೇ ಬೇರೆ ಥರ ಇದೆ, ಟೀಸರೇ ಇದು ಮೂವಿನೇ ಬೇರೆ ಥರ ಇದೆ. ಸೊ ಬಂದು ನೋಡ್ಬೋದು ಎಲ್ಲರೂ. ಏನು ಬೇಡ ಅಂತ ಅನ್ಸಿದೆ ಏನಾದ್ರು ಕಂಟೆಂಟ್? ಇಲ್ಲ ಇಲ್ಲ ಇಲ್ಲ, ನೋಡ್ಬೋದು ಬಂದು. ಕ್ಲೈಮ್ಯಾಕ್ಸ್ ಇಷ್ಟ ನೋಡ್ಬೋದು, ಚೆನ್ನಾಗಿದೆ. ಟೈಮ್ ವಾಚಬಲ್. 10ಗೆ ಎಷ್ಟು ಕೊಡ್ತೀರಿ? 10ಗೆ 10 ಕೊಡ್ತೀನಿ. ನಮಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು. ನಿಮ್ಗೆ ಏನು ಅನಿಸ್ತು ಮೂವಿ? ಇಷ್ಟ ಆಯ್ತಾ ಮೂವಿ? ನೋಡ್ಬೋದು. ಎಷ್ಟು ಆ್ಯಕ್ಟಿಂಗ್ ಹೇಗಿದೆ? ಚೆನ್ನಾಗಿದೆ, ಡಿಫ್ರೆಂಟ್. ಈಗ ಹಳೆ ಪಿಕ್ಚರ್ ಏನು ತೆಗ್ದಿದ್ದಾರೆ ಅದಕ್ಕಿಂತ ಫುಲ್ಲು ಡಿಫ್ರೆನ್ಸ್ ಇದೆ. ಚೆನ್ನಾಗಿದೆ, ಪರವಾಗಿಲ್ಲ. ಮುಂಚೆ ಇಲ್ಲ ಅಂದರೆ ಸ್ವಲ್ಪ ಅಗ್ರೆಸಿವ್ ಅದೆಲ್ಲ ಸ್ವಲ್ಪ ಚೆನ್ನಾಗಿದೆ, ನೋಡ್ಬೋದು. ಆಕ್ಷನ್ ಎಲ್ಲ ನೋಡೋ ಥರನೇ ಇದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಕೆಲವೊಂದ್ಸರಿ ನಮ್ಮವರೇ ನಮ್ಮನ್ನು ಬೆಳೆಸೋದಿಲ್ಲ ಅನ್ನೋ ಥರದಲ್ಲಿ ಈ ಯಶ್ ಬಗ್ಗೆ ಚರ್ಚೆಗಳಾಗ್ತಾ ಇರೋದು, ನೆಗೆಟಿವಿಟಿ ತುಂಬ ಆಗ್ತಾ ಇದೆ ಸಿನಿಮಾ ಬಗ್ಗೆ ಅಂತ ಕೇಳಿದಾಗ ನೀವು ಈ ಸಿನಿಮಾ ನೋಡಿದಾಗ ಏನು ಅನ್ನಿಸ್ತು? ಚೆನ್ನಾಗಿದೆಯಲ್ಲ, ಸುಮ್ಮನೆ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅನ್ನಿಸ್ತಾ? ಒಂದು ಸ್ವಲ್ಪ ಇದೆ ಇದರಲ್ಲಿ ಏನೋ ಒಂದು ಸ್ವಲ್ಪ ಟೂ ಮಚ್ ಆಗಿ ಏನೋ ಅಂದರೆ ಆ ಥರ ನೆಗೆಟಿವಿಟಿ ಅಂತ ಏನೂ ಇಲ್ಲ, ಬಟ್ ನೋಡ್ಬೋದು. ಆ ಥರ ಫುಲ್ಲಿ ನೆಗೆಟಿವಿಟಿ ಅಂತ ಆ ಥರ ಏನೂ ಇಲ್ಲ, ನೋಡ್ಬೋದು. ಒನ್ ಟೈಮ್ ಮಾತ್ರ ನೋಡ್ಬೋದು. ರೊಮ್ಯಾಂಟಿಕ್ ಸೀನ್ಸ್ ಏನಾದರೂ ಮುಜುಗರ ಥರ ಇಲ್ಲ ಇಲ್ಲ, ಆ ಥರ ಏನೂ ಅನಿಸಿಲ್ಲ. ಕಣ್ಣು ಮುಚ್ಚೋ ಥರ ಆ ಥರದ್ದು ಏನಿಲ್ಲ. ಸೊ ಆ ಥರ ಏನೂ ಅನಿಸಿಲ್ಲ. ಸೊ ಒನ್ ಟೈಮ್ ನೋಡ್ಬೋದು. ಅಂದರೆ ಫುಲ್ಲಿ ಡಿಫ್ರೆಂಟ್ ಆಗಿರೋದ್ರಿಂದ ಮೇ ಬಿ ಒಪಿನಿಯನ್ಸ್ ಚೇಂಜ್ ಇರ್ಬೋದು, ಇದು ಅಷ್ಟೇ. ನೋಡ್ಬೋದು ಸರ್. ಅಂದರೆ ಸ್ವಲ್ಪ ಕನ್ನಡ ಇಂಗ್ಲೀಷ್ ಸ್ವಲ್ಪ ಡಿಫ್ರೆಂಟಾಗಿ ತೆಗ್ದಿದ್ದಾರೆ, ಸೊ ನೋಡ್ಬೋದು. ನಿಮಗೆ ರಾಯ ಇಷ್ಟ ಆದ್ರ ಅಥವಾ ಟಿಕೆಟ್ ಇಷ್ಟ ಆದ್ರ? ಟಿಕೆಟ್ ಮೇ ಬಿ ಫುಲ್ಲು ಅಗ್ರೆಸಿವ್, ರಾಯ ಫುಲ್ ಡಿಫ್ರೆನ್ಸ್ ಆ್ಯಂಡ್ ಟಿಕೆಟ್ ಈಸ್ ಫುಲ್ ಡಿಫ್ರೆನ್ಸ್. ಬಟ್ ಯಾವ ಪಾತ್ರ ತುಂಬ ಇಷ್ಟ ಆಗುತ್ತೆ ನೋಡಲಿಕ್ಕೆ? ಟಿಕೆಟ್ ಈಸ್ ಡಿಫ್ರೆಂಟ್ ಮ್ಯಾನರ್ಸ್. ಎಷ್ಟು ಕೊಡ್ತೀರಿ ಔಟ್ ಆಫ್ 10? 8.5. ಒನ್ ಟೈಮ್ ವಾಚಬಲ್ ಅಥವಾ ಮತ್ತೆ ರಿಪೀಟ್ ನೋಡ್ಬೋದಾ? ಇಟ್ಸ್ ಡಿಪೆಂಡ್ಸ್ ಅವರು ಹೆಂಗೆ ತಗೋತಾರೆ ಅನ್ನೋದು, ಬಟ್ ನೋಡ್ಬೋದು. ಥ್ಯಾಂಕ್ ಯು. ಮೂವಿ ಓವರ್ ಆಲ್ ಓಕೆ ಅನಿಸ್ತು. ಯಾ, ಸೊ ನನ್ನ ಹೆಸರು ಸಂಪ್ರದ ಅಂತ. ಐ ಆಮ್ ಅ ಯೋಗ ಟೀಚರ್. ಸೊ ನಾನು ಇಲ್ಲಿ ಇಂಟೆನ್ಷನ್ ಬಂದಿದ್ದು ಯೋಗ, ಲೈಕ್ ಮೈ ಇಂಟೆನ್ಷನ್ಸ್ ಆರ್ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಅಂತ ಬಂದ್ವಿ. ಬಟ್ ಮೂವಿ ಈಸ್ ಮೋರ್ ಆಫ್ ಇಂಟು ಏನೋ ಫೈಟಿಂಗ್, ಶೂಟಿಂಗ್ ಆ ಥರ ಅನಿಸ್ತು. ಮೋರ್ ಆಫ್ ಲೈಕ್ ಚೈಲ್ಡ್ಹುಡ್ ಟ್ರಾಮಾ ಎಲ್ಲ ಇದೆ. ಇಟ್ಸ್ ನಾಟ್ ಲೈಕ್, ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ಲಿಲ್ಲ ಒನ್ಸ್ ಐ ಕಮ್ ಔಟ್ ಆಫ್ ದ ಮೂವಿ. ಫಾರ್ ಅ ಡಿಫ್ರೆಂಟ್ ಏನೋ ಎಕ್ಸ್ಪೀರಿಯನ್ಸ್ಗೆ ದೇ ಕ್ಯಾನ್ ಕಮ್ ಆ್ಯಂಡ್ ವಾಚ್. ಏನಾದರೂ ಕಂಟೆಂಟ್ ಇರಬೇಕಿತ್ತು, ಸ್ಟಫ್ ಆಗಿ ಅನ್ನಿಸ್ತಾ ಅಥವಾ ಬರೀ ಹೊಡಿ ಬಡಿ ಕಡಿ ಆ ಥರ ಅನ್ನಿಸ್ತಾ? ಏನು ನಿಮಗೆ ಓವರಾಲ್ ಓಕೆ ಗುಡ್ ಅನಿಸಿದೆ ಏನು ಕಂಟೆಂಟ್? ಏನು ಮೂವಿ ಏನು ಸ್ಟೆಪ್ ಬೈ ಸ್ಟೆಪ್ ಒಂಥರ ಆ ಥರ ಇರಲಿಲ್ಲ ರಿವ್ಯೂ. ಲೈಕ್ ಏನೋ ಮೂವಿ ಕನೆಕ್ಟಿವಿಟಿ ಇರಲಿಲ್ಲ ಅಷ್ಟೇ. ಟಾಕ್ಸಿಕ್ ಮೂವಿ ನೋಡಿದಿರಿ, ಜೊತೆಗೆ ಭಾಳಷ್ಟು ವಿರೋಧ ಕೂಡ ಕೇಳಿ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಆಡಿಯನ್ಸ್ ನೋಡೋಕ್ಕಾಗಲ್ಲ, ಫಸ್ಟ್ ಹಾಫ್ ತುಂಬ ಇರಿಟೇಟಿಂಗ್ ಇದೆ, ಹೆಣ್ಮಕ್ಳು ನೋಡ್ಲಿಕ್ಕಾಗಲ್ಲ ಅನ್ನೋ ಥರ ಚರ್ಚೆಗಳಾಗ್ತಾ ಇತ್ತಲ್ವಾ? ಏನು ಹೇಳ್ತೀರಿ? ನೀವೆಷ್ಟು ಎಂಜಾಯ್ ಮಾಡಿದ್ರಿ? ಓಕೆನಾ? ಆ ಥರ ವಲ್ಗರ್ ಇಲ್ವಾ ಅಂತ? ಇಲ್ಲ, ವಲ್ಗರ್ ಏನೂ ಇಲ್ಲ, ಚೆನ್ನಾಗಿದೆ ಮೂವಿ, ನೋಡ್ಬೋದು, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಅವರೇ ಹೇಳಿದಾರಲ್ಲ 18+ ಅಂತ ಹೇಳ್ಬಿಟ್ಟು, ಸೊ ಆ ಥರ ವಲ್ಗರ್ ಅಂತೂ ಏನೂ ಇಲ್ಲ, ಚೆನ್ನಾಗಿದೆ ಮೂವಿ. ಸ್ವಲ್ಪ ನೆಗೆಟಿವಿಟಿ ಹೋಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೋಸ್ಕರವಾಗಿ ಬರೀ ಹೆಣ್ಮಕ್ಳ ರಿಯಾಕ್ಷನ್ಸ್ ಮಾತ್ರ ತಗೊಳ್ಳೋ ಒಂದು ಸಲುವಾಗಿ ನಾವು ಇವತ್ತು ಥಿಯೇಟ್ರ್ ಬಳಿ ಬಂದಿದ್ದು. ಅದಕ್ಕೆ ಕೇಳ್ತಾ ಇದ್ದೀನಿ ನಾನು, ಫಸ್ಟ್ ಹಾಫಲ್ಲಿ ಆ ಥರದ ಟೂ ಮಚ್ ಬೋಲ್ಡ್ ಸೀನ್ಸ್ಗಳು ಅಥವಾ
ನೋಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು ಆ ಥರದ್ದು ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ. ಆಸ್ ಯೂಶುವಲ್ ಈಗಿನ ಜನ್ರೇಷನಲ್ಲಿ ಹೇಗೆ ಎಲ್ಲ ಮೂವಿಗಳು ಹೇಗೆ ಬರ್ತಿದ್ಯೋ ಅದೇ ಥರನೇ ಇದು ಮೂವಿ ಇದೆ. ಆ ಥರ ತೀರಾ ನೋಡೋಕ್ಕೆ ಆಗಲ್ಲ ಫ್ಯಾಮಿಲಿ ಜೊತೆಗೆ ಆ ಥರ ಅಷ್ಟು ವಲ್ಗರಾಗಿ ಇಲ್ಲ, ಚೆನ್ನಾಗಿದೆ, ನೋಡ್ಬೋದು. ಬಿಫೋರ್ ಮೈಂಡ್ ಸೆಟ್ ಮಾಡ್ಕೊಂಡು ಬಂದ್ರೆ ಏನು ಅನ್ಸಲ್ಲ. ಅಂದ್ರೆ ನೀವು ಕಾಮಿಡಿ ತರ ಸೆಂಟಿಮೆಂಟ್ ಇದೆ, ಎಮೋಷನ್ಸ್ ಇದೆ, ಅದೆಲ್ಲ ನೋಡ್ಕೊಂಡ್ ಬರಬಾರ್ದು. ಬಾಲಿವುಡ್ ಥೀಮಲ್ಲೇ ನೋಡ್ಕೊಂಡು ಅದೇ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಅದೇ ತರದಲ್ಲಿ ಬಂದ್ರೆ ಅವರಿಗೆ ಸೂಟಬಲ್. ನೀವು ಮಕ್ಕಳು ಹೇಳಿದ್ದಾರೆ ಮೂವಿ ಅವರು ಎಲ್ಲ ಕಡೆನೂ ಯಶ್ ಅವರು ಹೇಳಿದ್ದಾರೆ, ಮತ್ತೆ ಡೈರೆಕ್ಟರ್ ಕೂಡ ಹೇಳಿದ್ದಾರೆ ಇದು ಯಾವ ಥರದ್ದು ಮೂವಿ ಅನ್ನೋದು 18+ ಅಂತಾನೆ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಥರದ್ರಲ್ಲಿ ಮೂವಿ ಇರೋದು, ಬಟ್ ಅದರಲ್ಲಿ ಫ್ಯಾಮಿಲಿ ನೋಡೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕಂತೂ ಇಲ್ಲ, ಚೆನ್ನಾಗಿದೆ. ಮಕ್ಳಿಗೆಲ್ಲ ಏನು ಬೇಡ, ದೊಡ್ಡವ್ರಿಗೆ ಈಗಿನ ಜನ್ರೇಷನ್ಗೆ ಜಂತ್ರಿ ಅಂತ ಹೇಳ್ತೇನೆ ಅವರಿಗೆಲ್ಲ ಸೂಟ್ ಆಗುತ್ತೆ, ಅವ್ರಿಗೆಲ್ಲ ಅವ್ರು ನೋಡ್ಕೊಂಡು ಬರ್ಬೋದು. ಬಟ್ ಇಲ್ಲ, ಇದು ಇವರು ಇಂಡಿಯಾಗೆ ಮಾಡಬಾರ್ದಿತ್ತು ಈ ಸಿನಿಮಾನ, ಹಾಲಿವುಡಲ್ಲಿ ಮಾಡಬೇಕಿತ್ತು ಅನ್ನೋ ಥರ ಚರ್ಚೆಗಳು ಬಂದಾಗ ನಿಮ್ಗೆ ಏನು ಅನ್ಸುತ್ತೆ ಸಿನಿಮಾ ಓವರಾಲ್? ಓಕೆ, ಆ ಕತೆ ಅರ್ಥ ಆಯ್ತಾ, ಸಿನಿಮಾ ಅರ್ಥ ಆಯ್ತಾ, ಏನು ಅನಿಸ್ತು ನಿಮಗೆ? ಹೌದು, ಇಂಡಿಯಾಗೆ ಮಾಡಬಾರ್ದು ಅನ್ನೋದೇನು ಇಲ್ಲ, ಯಾಕಂದರೆ ಇಂಡಿಯಾದಲ್ಲಿ ಏನು ಒಂದು ಸ್ಟೋರಿ ಇದೆ ಅದೇ ಇರೋದು ಅದರಲ್ಲಿ. ಅದು ಸ್ಟೋರಿ ಅರ್ಥ ಆಗುತ್ತೆ ಮೂವಿ ನೋಡಿದ್ರೆ. ಅದರಲ್ಲಿ ಕ್ಲೀನಾಗಿ ಒಂದು ತಂದೆ ಮಗ ಅದೇನು ಫ್ಯಾಮಿಲಿ ಒಂದು ಸ್ಟೋರಿ ಇದೆಯೋ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಫೈಟಿಂಗ್ ಸೀನ್ ಇದೆ, ಮತ್ತು ಬೋಲ್ಡ್ನೆಸ್ ಇದೆ ಅಷ್ಟೇ, ಬಿಟ್ಟರೆ ಅದರಲ್ಲೂ ಒಂದು ಸ್ಟೋರಿ ಇದೆ. ಅವತ್ತು ಮೂವಿ ಪೂರ ನೋಡಿದ್ರೆ ಖಂಡಿತ ಮೂವಿ ಸ್ಟೋರಿ ಅರ್ಥ ಆಗುತ್ತೆ ಪ್ರತಿಯೊಬ್ಬರು. ಬೇರೆ ಮೂವಿಲೂ ಬೋಲ್ಡ್ ಸೀನ್ಸ್ ಎಲ್ಲ ಇರುತ್ತೆ, ಅದು ಇನ್ನೂ ವಲ್ಗರ್ ಆಗಿರುತ್ತೆ ನೋಡೋಕ್ಕೆ ಒಂಥರ. ಬಟ್ ಇದರಲ್ಲೂ ಬೋಲ್ಡ್ ಸೀನ್ ಬಾಲಿವುಡ್ ರೇಂಜಲ್ಲಿ ತೊಗೊಂಡಿದ್ದಾರೆ. ಆ ಥರ ಒಂಥರ ಪಾಶ್ ಆಗಿದೆ ಅಷ್ಟೇ. ಕನ್ನಡ ಮೂವೀಸಲ್ಲೂ ಆ ಥರ ಏನು ಸೀನೇ ಬಂದಿಲ್ಲ ಅನ್ನಂಗೇನಿಲ್ಲ. ಆ ಥರ ಸೀನ್ಸ್ ಬೇಕಾದಷ್ಟು ಮೂವೀಸ್ಗಳಿದ್ದಾವೆ, ಅದೆಲ್ಲ ನೋಡೋಕೆ ನಮ್ಗೆ ಇನ್ನೂ ಒಂಥರ ಹಿಂಸೆ ಆಗುತ್ತೆ. ಆ ಥರ ಏನಿಲ್ಲ. ಆಗಿನ ಕಾಲದ ಮೂವಿಗಳಲ್ಲಿ ಈ ಕ್ಲಬ್ ಡ್ಯಾನ್ಸು ಆ ಥರದ್ರಲ್ಲೆಲ್ಲ ನೀವು ನೋಡಿರ್ಬೋದು, ಅದರಲ್ಲಿ ಇನ್ನೂ ವಲ್ಗರ್ ಆಗಿದೆ. ಆಗಿನ ಕಾಲದಿಂದನೂ ಬರ್ತಾನೆ ಇದೆ ಇದೇ ಥರದ್ದು ಸಾಂಗ್ಸ್ಗಳು. ಸೊ ಇದನ್ನು ಅದೇ ಥರ ಅಂದರೆ ಅಷ್ಟು ಥರ ಇಲ್ಲ, ಬಟ್ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮೂವಿ. ಹಳೆ ಕಾಲದಿಂದನೂ ಅದೇ ಥರದ್ದು ಕ್ಲಬ್ ಡ್ಯಾನ್ಸರು ಅಂತೇಳಿ ಎಲ್ಲದನ್ನೂ ಮಾಡ್ಕೊಂಡು ಬಂದಿರೋದ್ರಿಂದ, ಸೊ ಅದನ್ನು ನೋಡ್ಕೊಂಡು ಬಂದಿರೋ ಜನಗಳಿಗೆ ಆವಾಗ ತೊಂದರೆ ಇಲ್ಲ. ಈ ಮೂವಿಗೆ ಮಾತ್ರ ನೆಗೆಟಿವ್ ಬರ್ತಿದೆ, ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಯಶ್ ಅವರು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಕೂಡ ಇದು ಯಾವ ಥರದ್ದು 18+ ಮೂವಿ ಅಂದ್ಬಿಟ್ಟು. ಹಾಗಾಗಿ ಚೆನ್ನಾಗೇ ಇದೆ. ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಬರಬೇಕು ನಾವು. ಕನ್ನಡದ ಮೂವಿಯಲ್ಲಿ ಈ ಥರದ್ದು ಯಾವುದೇ ಒಂದು ಸಾಂಗು, ಸುಮ್ಮನೆ ಸೆಂಟಿಮೆಂಟು, ಹೀರೋಯಿಸಮ್ ಆ ಥರ ಎಲ್ಲ ಒಂದು ಸ್ಟೋರಿ ಕೂಡ ಇದೆ ಅದರಲ್ಲಿ. ಅದ್ರ ಜೊತೆಗೆ ಒಂದು ಮಾಡ್ರನ್ ಆಗಿ ಜೆನ್ಸಿಗೆ ಏನು ಬೇಕು, ಒಂದು ಫೈಟಿಂಗ್ ಆಗಲಿ, ಒಂದು ಆ ಮ್ಯೂಸಿಕ್ಕು, ಆ BGM ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮೂವಿಲಿ, ಮತ್ತು ಡೈಲಾಗೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಮೇನ್ ಸ್ಟೋರಿ ಕೂಡ ಇದೆ, ಸೆಂಟಿಮೆಂಟ್ ಕೂಡ ಇದೆ. ಆ ಮೈಂಡ್ ಸೆಟ್ ಇಟ್ಕೊಂಡು ಅವ್ರು ಬಂದು ನೋಡಿ ಹೋಗ್ಬೇಕು. ಅವರೇ ಬೇರೆ ಮೈಂಡ್ ಸೆಟ್ಟು ಅಥವಾ ಬಿಫೋರ್ ಇದನ್ನೆಲ್ಲ ರೀಲ್ಸ್ ಎಲ್ಲ ನೋಡಿಕೊಂಡು ಅದೆಲ್ಲ ನೋಡ್ಕೊಂಡು ಬರಬಾರ್ದು, ಆವಾಗ ಅವರಿಗೆ ಇಷ್ಟ ಆಗುತ್ತೆ. ಏನು ಅನಿಸುತ್ತೆ ನಿಮಗೆ? ಬರೀ ಈ ಥರದೊಂದು ನೆಗೆಟಿವಿಟಿನೇ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದ್ರಿಂದ ನೀವು ಸಿನಿಮಾ ನೋಡಿ ಬಂದಮೇಲೆ ಏನು ಅನ್ನಿಸ್ತಾ ಇದೆ ನಿಮಗೆ? ಸುಮ್ಮನೆ ಜನಗಳು ಅವ್ರವ್ರ ಒಪಿನಿಯನ್ ಹೇಳ್ತಿದ್ದಾರೆ, ಬಟ್ ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು ಮೂವಿ. ಯಶ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರ ಆ್ಯಕ್ಟಿಂಗೂ ಕೂಡ. ಅದರಲ್ಲೂ ಲೇಡೀಸ್ಗಳದ್ದು ಅವ್ರು ತೊಗೊಂಡಿದ್ದಾರಲ್ಲ ಪಿಕ್ಚರೈಸೇಷನು ತುಂಬ ಚೆನ್ನಾಗಿದೆ. ಹೀರೋಯಿನ್ಗಳದ್ದು ಎಲ್ಲರಿಗೂ ಕ್ಯಾರೆಕ್ಟರ್ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಎಲ್ಲರದ್ದು ಅದರಲ್ಲಿ ಕಾಣುತ್ತೆ. ಓನ್ಲಿ ಯಶ್ ಅವ್ರನ್ನೇ ಅವರು ಮೇಯ್ನಾಗಿ ತೊಗೊಂಡಿಲ್ಲ, ಅಥವಾ ಮೇಲ್ ಡಾಮಿನೇಟ್ ಮಾಡಬೇಕು ಅನ್ನೋದು ಇಲ್ಲ. ಲೇಡೀಸ್ ಅವ್ರದ್ದು ಕ್ಯಾರೆಕ್ಟರ್ ಹೇಗೆ, ಅವ್ರದ್ದು ಪ್ರತಿಯೊಂದು ಸ್ಟೋರಿ ಏನಿದೆ ಎಲ್ಲನೂ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಆ ಥರ ಲೇಡೀಸ್ಗೆ ಡೌನ್ ಆಗಿ ತೋರಿಸ್ಬೇಕು, ಹೀರೋನೇ ಮೇನ್ ಮಾಡ್ಕೊಂಡು ಹೀರೋನೇ ಇದು ಮಾಡ್ಕೊಂಡು ಎಲ್ಲದಕ್ಕೂ ಆ ಥರ ಏನೋ ತಗೊಂಡಿಲ್ಲ. ಮತ್ತೆ ಲೇಡೀಸ್ನ ವಲ್ಗರ್ ಆಗಿ ತೋರಿಸ್ಬೇಕು, ಲೇಡೀಸ್ ಕ್ಯಾರೆಕ್ಟರ್ನ ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋದು ಯಾವುದು ಖಂಡಿತ ಆ ಮೂವಿಲಿ ಇಲ್ಲ. ಲೇಡೀಸ್ದು ಆ ಮೂವಿ ಚೆನ್ನಾಗಿ ತೊಗೊಂಡಿದ್ದಾರೆ, ಅದರಲ್ಲಿ ಸ್ಟೋರಿ ನೋಡಿದವ್ರಿಗೆ ಗೊತ್ತಾಗತ್ತೆ, ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು. ಹೌದಾ? ಏನು ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ ನಿಮಗೆ? ಅಂದರೆ ಫಾದರ್ ಸೆಂಟಿಮೆಂಟ್ ಇದೆ. ಅವ್ರ ಬಗ್ಗೆ ಮಗು ಬಗ್ಗೆ ಅವನು ಏನೋ ಇದ್ದಿಡ್ಕೊಂಡಿರ್ತಾನೆ, ಪ್ರೀತಿ ಇಟ್ಕೊಂಡಿರ್ತಾನೆ, ಆದರೂ ಅವನು ವ್ಯಕ್ತಪಡಿಸೋಕ್ಕಾಗಿರಲ್ಲ. ಅವನು ಅದೇ ಇದರಲ್ಲಿದ್ದು ಪಾಪ ಅವನ ಮಗು ಇದರಲ್ಲೇ ಕಾನ್ವರ್ಸೇಷನಲ್ಲೇ ಇರ್ತಾನೆ. ಫಾದರ್ ಸೆಂಟಿಮೆಂಟ್ ಇದೆ, ಚೆನ್ನಾಗಿದೆ. ಏನು ಕಣ್ಣು ಮುಚ್ಚೋ ಥರ ಸೀನ್ಸ್ಗಳೇನಾದ್ರು ಇದೆಯಾ? ಆ ಥರ ಏನಿಲ್ಲ, ಚೆನ್ನಾಗಿದೆ, ನೋಡ್ಬೋದು. ಓಕೆ, ಫಸ್ಟ್ ಹಾಫ್ ಎಲ್ಲ ನೋಡಬಾರ್ದು ಹೆಣ್ಮಕ್ಳು ಆ ಥರದ್ದೆಲ್ಲ? ಆ ಥರ ಏನಿಲ್ಲ, ನೋಡ್ಬೋದು, ಫ್ಯಾಮಿಲಿನೂ ನೋಡ್ಬೋದು. ತಂದೆ ಮಗನ್ ಪ್ರೀತಿಸ್ತಾನಲ್ಲ ಆ ಫೀಲಿಂಗ್ ಭಾಳ ಇದೆ. ಅರ್ಥ ಮಾಡ್ಕೊಂಡು ನೋಡಿದವ್ರಿಗೆ ಅರ್ಥ ಆಗುತ್ತೆ. ಏನಿಲ್ಲ ಬರೀ ಫೈಟ್ ಅಂದವ್ರಿಗೆ ಫೈಟ್ ಇದೆ. ಸೀರಿಯಸ್ ಆಗಿ ನೋಡಿ, ಒಂದ್ಸತಿ ಅರ್ಥ ಆಗಲ್ಲ ಇನ್ನೊಂದ್ಸರಿ ನೋಡಿ, ಫಿಲಮ್ ಪಕ್ಕ ಚೆನ್ನಾಗಿದೆ. ಏನೋ ಕ್ಲೈಮ್ಯಾಕ್ಸ್ ಅರ್ಥ ಆಗಲ್ಲ, ಕನ್ಫ್ಯೂಷನ್ಸ್ ಆಗುತ್ತೆ ಅಂತಿದ್ರಲ್ಲ? ಇಲ್ಲ ಆ ಥರ ಕನ್ಫ್ಯೂಷನ್ಸ್ ಏನಿಲ್ಲ. ಅವನು ಅಂದರೆ ಅವನ ಮಗನ ಮೇಲಿನ ಪ್ರೀತಿ, ಅವನು ಅದರಲ್ಲೇ ಮುಳುಗೋಗಿರ್ತಾನೆ. ಸೊ ಅವನ ಜೊತೆನೆ, ಅವನ ನೆನಪಿನ ಜೊತೆನೆ ಅವನು ಎಂಡ್ ಆಗ್ತಾನೆ ಅನ್ನೋ ಒಂದು ರಿವ್ಯೂ ಇದೆ ಅಷ್ಟೇ. ಎಂಜಾಯ್ ಮಾಡಿದ್ರಿ ಮೂವಿ? ಎಷ್ಟು ಕೊಡ್ತೀರಿ 10ಗೆ ಔಟ್ ಆಫ್ 10ಗೆ?
ಔಟ್ ಆಫ್ 10. ಹೌದಾ ಸರ್ ಎಷ್ಟು ದಿವಸ ಎಲ್ಲ ತಾಯಿ ಸೆಂಟಿಮೆಂಟು ಲವ್ ಸೆಂಟಿಮೆಂಟ್ ತೋರಿಸ್ತಿದ್ರು, ಇದಲ್ಲಿ ಫಾದರ್ ಸೆಂಟಿಮೆಂಟ್ ತೋರಿಸಿದ್ದಾರೆ. ನೈಸ್ ಇದೆ. ಸಿನಿಮಾ ಹೇಗಿದೆ? ಇಷ್ಟ ಆಯ್ತಾ ಮೂವಿ? ಹಾಂ, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೇಡಮ್ ನಿಮಗೆ? ಓವರ್ ಆಲ್ ಮೂವಿಲಿ ಯಾವ ಕಂಟೆಂಟ್ ತುಂಬ ಇಷ್ಟ ಆಯ್ತು? ಆ್ಯಕ್ಟಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನನಗಿಷ್ಟ ಆಗಿದ್ದು ಅದರಲ್ಲಿ ಟಿಕೆಟ್ ಅನ್ನೋ ಪಾತ್ರ ಇದೆಯಲ್ಲ, ಅದು ಇಷ್ಟ ಆಗಿದೆ. ಮತ್ತು ಯಶ್ನ ಹಿಂದಿಂದ ಕಾಲದಲ್ಲಿ ನೋಡೋ ಥರ ಚೆನ್ನಾಗಿ ಮಾಡಿದ್ದಾರೆ. ರಾಯ ಟಿಕೆಟ್ 2 ರೋಲ್ ಆ್ಯಕ್ಚುಲಿ ತುಂಬ ವೈಲೆನ್ಸ್ ಆಗಿ ರಾಯನ್ ಏನಾದರೂ ತೋರಿಸಿದಾರಾ? ಇಲ್ಲ, ಚೆನ್ನಾಗಿ ತೋರಿಸಿದ್ದಾರೆ. ನೋಡ್ಬೋದು. ಹಾಂ, ನೋಡ್ಬೋದು. ಹೆಣ್ಮಕ್ಳು ನೋಡಬೇಕು, ಹೆಣ್ಮಕ್ಳು ನೋಡಬಾರ್ದು ಅಂತ ಪಿಕ್ಚರ್ ಏನಲ್ಲ. ಹೆಣ್ಮಕ್ಳು ನೋಡಬಾರ್ದು ಅಂತ ಅನ್ನೋಕ್ಕೆ ಡೈರೆಕ್ಟರೇ ಹೆಣ್ಮಕ್ಳು. ಸೊ ಅವಳು ಯಾಕೆ ಆ ಥರ ಪಿಕ್ಚರ್ ಮಾಡ್ತಾಳೆ? ತುಂಬ ಟೂ ಮಚ್ ರೊಮ್ಯಾಂಟಿಕ್ ಸೀನ್ಸು ಆ ಥರದ್ದು ಏನಿಲ್ಲ? ಇಲ್ಲ, ಅಷ್ಟೇನಿಲ್ಲ, ಚೆನ್ನಾಗಿದೆ. ಓಕೆ, ನೋಡೋಂಥ ಸಿನಿಮಾ ಫ್ಯಾಮಿಲಿ ಎಲ್ಲ ನೋಡ್ಬೋದು. ಹಾಂ, ನೋಡ್ಬೋದು. ಅಪ್ಪ ಅಮ್ಮನ್ನು ಕೂಡ ಕರ್ಕೊಂಬರ್ಬೋದಾ ಸಿನಿಮಾಗೆ? ಯಾಕೆಂದ್ರೆ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಚರ್ಚೆ ಆಗ್ತಾ ಇದೆ, ಎಲ್ಲರೂ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಸಿನಿಮಾಗೆ ಹೋಗೋರ ಸಂಖ್ಯೆ ಕಮ್ಮಿ ಆಗ್ತಿದೆಯಲ್ಲ, ನೀವೇನು ಹೇಳ್ತೀರಿ? ಅಪ್ಪ ಅಮ್ಮ ಅವರು ಅರ್ಥ ಮಾಡ್ಕೊಳೋರು, ಈ ಪ್ರೆಸೆಂಟ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋ ಪೇರೆಂಟ್ಸ್ ಆದರೆ ಅರ್ಥ ಮಾಡ್ಕೊಳ್ತಾರೆ. ಓಲ್ಡ್ ವರ್ಷನ್ ಆದರೆ ಇದು ಯಾಕಪ್ಪ ಈ ಥರ ತೆಗ್ದಿದ್ದಾರೆ ಅಂತ ಅನಿಸುತ್ತೆ. ಬಟ್ ಸೆಕೆಂಡ್ ಹಾಫ್ ಅವರಿಗೂ ಇಷ್ಟ ಆಗುತ್ತೆ, ಇಬ್ಬರಿಗೂ ಕೂಡ. ಹೌದಾ? ಎಷ್ಟು ಕೊಡ್ತೀರಿ ನೀವು 10ಗೆ ಔಟ್ ಆಫ್ 10ಗೆ? 10ಗೆ 9.5. ಎಷ್ಟು ಸ್ವ್ಯಾಗ್ ಹೇಗಿದೆ ಅವ್ರ ಆ್ಯಕ್ಟಿಂಗು, ಸ್ಟೈಲು, ಒಂದು ಸ್ವಲ್ಪ ಮ್ಯಾನರಿಸಮು? ಹಾಂ, ಯಶಿಂದ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗೇ ಇದೆ. ಮತ್ತು ಮೇಕಿಂಗು ಮತ್ತು ಬೇರೆಯವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗೇ ಇದೆ. ಅದೇ ಇವಾಗ ಮತ್ತೆ ನಾವು ಹಳೆ ಯಶ್ನ ನೋಡೋದಾದರೆ ಟಿಕೆಟಲ್ಲಿ ನೋಡ್ಬೋದು, ಟಿಕೆಟ್ ಕ್ಯಾರೆಕ್ಟರಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಆಮೇಲೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೂವಿ. ನೀವು ಹೇಳ್ದಾಗ ಎಲ್ಲರೂ ಯೂಟ್ಯೂಬಲ್ಲೆಲ್ಲ ರಿವ್ಯೂ ತೋರಿಸ್ತಾ ಇದ್ರಲ್ಲ, ಆ ಥರ ಏನಿಲ್ಲ. ತುಂಬ ಇಷ್ಟ ಆಯಿತು ನನಗಂತೂ. ಸೂಪರ್ ಮೂವಿ. ಏನು ಇಷ್ಟ ಆಯ್ತು ಮೇಡಮ್ ನಿಮಗೆ? ಸ್ಟೋರಿ ಚೆನ್ನಾಗಿದೆ. ಎಲ್ಲ ಎಂಥದ್ದು ಅಪ್ಪ ಮಗಂದು ಇದು ಸೆಂಟಿಮೆಂಟ್ ಚೆನ್ನಾಗಿದೆ, ಅಕ್ಕ ತಮ್ಮನ ಸೆಂಟಿಮೆಂಟ್ ಚೆನ್ನಾಗಿದೆ. ಆಮೇಲೆ ಲವ್ವಿಂದು ಚೆನ್ನಾಗಿದೆ. ಎಲ್ಲ ಮೂವಿ ಚೆನ್ನಾಗಿದೆ. ಕನ್ನಡದ ಸಿನಿಮಾಗಳನ್ನು ಬೆಳೆಸಬೇಕು ಕನ್ನಡದಲ್ಲಿ ಇಷ್ಟು ಒಳ್ಳೆ ಈ ಲೆವೆಲ್ಗೆ ಮೂವಿ ತೆಗಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಶಿಂದ ಮಾತ್ರ ಸಾಧ್ಯ. ಸುಮ್ಮನೆ ನೆಗೆಟಿವಿಟಿ ಆಗ್ತಾ ಇದೆಯಾ ಮೇಡಮ್? ಸುಮ್ಮನೆ ನೆಗೆಟಿವಿಟಿ ಆಗ್ತಾ ಇದೆ ಆ್ಯಕ್ಚುಲಿ. ಬೇಡದವ್ರು ಹೇಳ್ತಾ ಇರ್ಬೋದು, ಬಟ್ ತುಂಬ ಚೆನ್ನಾಗಿದೆ ಮೂವಿ. ನನಗೆ ತುಂಬ ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ಆಕ್ಷನ್ಸ್ ತುಂಬಾ ಆಯ್ತಾ? ಚೆನ್ನಾಗಿದೆ. ಆಕ್ಷನ್ಸ್ ಇದೆ. ಆಕ್ಷನ್ಸ್ ಇಷ್ಟ ಆಗೋರಿಗೆ ಇಷ್ಟ ಆಗ್ಬೋದು, ಬಟ್ ತುಂಬ ಚೆನ್ನಾಗಿದೆ. ಆಕ್ಷನ್ಸ್ ಸಕ್ಕತ್ತಾಗಿದೆ. ಕೆಲವೊಂದ್ಸರಿ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಫಸ್ಟ್ ಹಾಫ್ಗೆ ಹೋಗ್ಬೇಡಿ, ನೋಡ್ಲಿಕ್ಕೆ ಆಗಲ್ಲ, ಸೆಕೆಂಡ್ ಹಾಫ್ಗೆ ಹೋಗಿ ಏನೋ ಥರದ್ದು. ಓಲ್ಡ್ ಮೂವಿ ಚೆನ್ನಾಗಿದೆ. ಓಲ್ಡ್ ಮೂವಿ ಇಷ್ಟ ಆಯ್ತು. ಐ ಲೈಕ್ ಇಟ್. ಕ್ಲೈಮ್ಯಾಕ್ಸ್ ಹೇಗೆ ಅನಿಸ್ತು? ಕ್ಲೈಮ್ಯಾಕ್ಸ್ ಸೆಕೆಂಡ್ ಪಾರ್ಟ್ ಬರ್ಬೋದೋ ಬರಲ್ಲೋ ಒಂದು ಗೊತ್ತಾಗ್ತಿಲ್ಲ ನನಗೇನಂದ್ರೆ, ಈ ವಿಷಯದಲ್ಲಿ ಏನಂದರೆ ನೆಕ್ಸ್ಟ್ ಲೆವೆಲ್ನ ಒಂದು ಅಂದರೆ ಮುಂದಿನ ಜನ್ರೇಷನ್ ಯಾವ ಥರ ಇರುತ್ತೆ ಅನ್ನೋದನ್ನ ಅದನ್ನೊಂದು ಇಟ್ಕೊಂಡು ಯಶ್ ಅವರೊಂದು ಫಿಲ್ಮ್ ಮಾಡಿದಾಗ ನನಗನ್ಸಿದೆ ಅಂದರೆ, ಆ ಅಕ್ಕ ಮತ್ತು ಮಗನ ಮತ್ತು ತಂದೆಯ ಪಾತ್ರನ ಈ ಲಾಸ್ಟ್ ತನಕ ಅದು ಸಸ್ಪೆನ್ಸ್ ಆಗಿದೆ, ಗೊತ್ತೇ ಆಗಲ್ಲ. ಅಲ್ಲಿ ನನಗೆ ತುಂಬ ಮನಸ್ಸಲ್ಲಿ ಏನು ನೋಡಿದ್ರೆ ಇದು ಯಾವ ಥರ ಅಂತ ಅನಿಸುತ್ತೆ. ಲಾಸ್ಟಿಗೆ ಗೊತ್ತಾಗತ್ತಲ್ಲ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಈ ವಿಷಯದಲ್ಲಿ ಏನಂದರೆ, ಟಾಕ್ಸಿಕ್ ಮೂವಿ ನನ್ನ ಪ್ರಕಾರ ನನಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ನನ್ನ ಈಗಿರುವ ಒಂದು ಜನ್ರೇಷನಲ್ಲಿ ಮೈಂಡ್ ಸೆಟ್ ಯಾವ ಥರ ಇರುತ್ತೆ, ಯಾವ ಥರ ಈಗ ಒಂದೊಂದು ರೀತಿ ಚೇಂಜ್ ಆಗ್ತಾರೆ ಯಾವ ಥರ, ಆ ವಿಷಯನ ಅವರು ಕ್ಲಿಯರಾಗಿ ತೋರಿಸಿದ್ದಾರೆ. ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ ಲಾಸ್ಟ್ ತನಕ. ಮೂವಿನ ಆ ಕಡೆ ಈ ಕಡೆ ನೋಡದೆ ಕರೆಕ್ಟಾಗಿ ಮೂವಿ ನೋಡ್ರೆ ಅರ್ಥ ಆಗುತ್ತೆ. ನಂಗೆ ತುಂಬ ಇಷ್ಟ ಆಯ್ತು ರಿಯಲ್ ಆಗಿ. ಕೆಲವೊಬ್ರು ಸ್ಟೋರಿನೇ ಇಲ್ಲ ಅಂತಾರಲ್ಲ, ಸ್ಟೋರಿ ಲೈನ್ ಇಲ್ಲ, ಸ್ವಲ್ಪ ಸ್ಟಫ್ ಬೇಕಿತ್ತು ಕತೆಗೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಜಸ್ಟ್ ಒಂದು ಹೇಳ್ಬೇಕಂದ್ರೆ ಒಂದು ಪ್ಯಾರಾದಲ್ಲಿ ಹೇಳುವಂಥ ಸ್ಟೋರಿನ ಆ ಇಡೀ ಮೂವಿ ಮಾಡಿದ್ದಾರೆ. ಅದು ನಮಗೆ ಅರ್ಥ ಆಗಲ್ಲ ಫಸ್ಟಿಗೆ, ಲಾಸ್ಟಿಗೆ ಅರ್ಥ ಆಗುತ್ತೆ. ನನ್ನ ಇಷ್ಟ, ಯಾಕಂದರೆ ನಂಗದು ತುಂಬಾ ಇಷ್ಟ ಆಯಿತು. ಯಾಕಂದರೆ ಹೊಸ ವಿಷಯನ ಹೊಸ ರೀತಿಲಿ ತೋರಿಸಿದ್ರು. ಈಗ ಮುಂದೆ ಯಾವ್ದಾರ ಮೂವಿ ಬಂತು ಅಂದರೆ, ಟಾಕ್ಸಿಕ್ ಬಂದಂಗೆ ಬೇರೆ ಮೂವಿ ಅದೇ ರೀತಿ ತೋರ್ಸಕ್ಕೆ ಹೋದಾಗ ಅದು ಒಂಥರ ಟ್ರೆಂಡ್ ಕ್ರಿಯೇಟ್ ಆಗ್ಬೋದು. ಅದನ್ನು ಮಾಡಿದ್ದಾರೆ. ರೊಮ್ಯಾನ್ಸು, ಲವ್ ಅದೆಲ್ಲ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ನನಗೇನು ಅನ್ಸುತ್ತೆ, ಅದು ಈಗಿನ ಇದರಲ್ಲಿ ಅದು ಈಗ ಬಾಲಿವುಡು ಅದು ಹಾಲಿವುಡ್ ಲೆವೆಲ್ಲಿಗೆ ಮಾಡಿದ್ದಾರೆ. ಅದರಿಂದ ಎಲ್ಲದನ್ನ ಮಿಕ್ಸ್ ಮಾಡಿದ್ದಾರೆ. ನನಗೆ ಓಕೆ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಆ್ಯಕ್ಚುಲಿ ಆ್ಯಕ್ಚುಲಿ ಏನು ಗೊತ್ತಾ, ಈಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕಂದ್ರೆ ಎಲ್ಲವೂ ಒಂದು ಮಿಕ್ಸ್ಡ್ ರೀಲ್ಸ್ಗಳು ಬರ್ತವೆ. ಅದಕ್ಕಿಂತ ಕೆಟ್ಟನಾಗಿ ಇಲ್ಲಿಲ್ಲ. ಹೌದಾ? ಹೌದು,
ಯಾರೋ ಹೇಳ್ತಾ ಇದ್ರು ನನಗೆ ಸಿನಿಮಾ ನೋಡಿ ತಲೆನೋವು ಬರೋದಕ್ಕಿಂತ ಈ ರೀಲ್ಸ್ಗಳು ನೋಡಿ ತಲೆನೋವು ಬರ್ತಾ ಇದೆ ಸಿನಿಮಾ ಹೋಗೋದಕ್ಕಿಂತ ಮುಂಚೆ ಅಂತ. ಅದನ್ನ ನೋಡೇ ಭಾಳ ಜನ ಡಿಸ್ಕರೇಜ್ ಆಗ್ತಿದ್ದಾರೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ ಸರ್, ಆ ಒಂದು ಸಿನಿಮಾದ ಫ್ಯಾಷನ್ ಇದ್ದವನಿಗೆ ಅಥವಾ ಅದನ್ನ ಈಗ ನಾವು ಒಂದು ಕಾಯೋದು ಇಷ್ಟು ಸಮಯದಿಂದ ನಾನು ಸಿನಿಮಾನೇ ನೋಡಿರಲಿಲ್ಲ. ನಮಗೆ ಇದಕ್ಕೊಂದು ಟೈಮ್ ಕೊಟ್ಕೊಂಡು ನಾನು ಬಂದಿದ್ದೀನಿ ಹೆಂಗಿರುತ್ತೆ ನೋಡೋಣ ಅಂತ. ಈಗ ನನಗೇನು ಅನಿಸುತ್ತದೆ ಅಂದರೆ ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಯಿತಾ ಅಥವಾ ನನಗೆ ಲಾಭ ಆಯಿತಾ ಅಂತ. ಲಾಸ್ಟಿಗೆ ನನಗೆ ಒಂಥರ ಎಮೋಷನ್ ಸ್ಟಾರ್ಟ್ ಆಗುತ್ತೆ. ಆ ಎಮೋಷನಲ್ಲಿ ನನಗೆ ಅದು ಸಿನಿಮಾ ಕನೆಕ್ಟ್ ಆಗುತ್ತೆ.